ಮುಂದೆ ಹೋಗ್ಲಿ. ಇದು ಗೃಹ ಜ್ಯೋತಿದು. ಇನ್ನು ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಬರ್ತದ್ರಿ? ಎಷ್ಟು ಜನ ಇನ್ನೂ ಉಳ್ದಾರ? ಅವ್ರಿಗೇನೋ ಕುಂಟು ನೆಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ, ಅಕೌಂಟ್ ಸರಿಯಾಗಿಲ್ಲ, ಇದನ್ನ ಸುದ್ದಿ ಮಾಡೋದು ಯಾವಾಗ? 9 ತಿಂಗಳಾತ. ಎಲ್ಲರಿಗೂ ಕೊಡ್ಬೇಕಲ್ರಿ. ಎಲ್ಲರಿಗೂ ಕೊಟ್ಟಾಗ ಅದು ಸ್ಕೀಮ್ ಯಶಸ್ವಿ ಆಕತಿ. ಸುಮಾರು ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೂ ಮುಟ್ಟಬಾರ್ದು. ಯೋಜನೆ ಘೋಷಣೆ ಮಾಡುದು ಯಾರಿಗೆ ಖಜಾನೆಯಿಂದ ದುಡ್ಡು ಹೋಗಬಾರ್ದು. ಈ ಯೋಜನೆ ಮುಖಾಂತರ ಇದನ್ನು ಮಾಡ್ರೆ ಇವೆಲ್ಲ ಯಾರಿಗೂ ಮುಟ್ಟಂಗಿಲ್ಲ. ಬಡವರಿಗೆ ಯಾರು ಕೇಳಿದ್ದಿಲ್ಲ, ಯಾರು ಕೇಳಿದ್ದಿಲ್ಲ. ನಿಮಗೆ ಘೋಷಣೆ ಮಾಡಿ ಒಂದೇ ನಿಮಿಷ. ತಾವು ಹೇಳಿದ್ರಿ 9 ತಿಂಗಳಾಯ್ತು ಘೋಷಣೆ ಮಾಡಿ, ಯಾರಿಗೆ ಕೊಟ್ಟಿದ್ದೀರಾ, ಏನ್ ಮಾಡಿದೀರಾ ಅಂತ. ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ, ತಾವು ಹಿರಿಯರಿದ್ದೀರಾ. ನಾ ಬರೀ 2ನೇ ಸರಿ ಬಂದಿದ್ದು, ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ. ತಪ್ಪು ಮಾಹಿತಿಯನ್ನ ಕೊಡೋದು ಬೇಡ. 1,21,00,000 ಮಹಿಳೆಯರಿಗೆ, ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು 1,18,00,000 ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದಾರೆ ಅಂತಂದ್ರೆ 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದೀವಿ. ಇದು ಸಣ್ಣ ಯೋಜನೆ ಅಂತೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನು ಕೊಡ್ತಾ ಇದಾರೆ, ಏನು ಮಾಡ್ತಾ ಇದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷಿಯರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಿ ಆಯ್ತಾ? ನಾವು ಅದನ್ನ ಕೇಳೋಕೆ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳಿದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವಷ್ಟೇ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಇದರಿಂದ ಅನಾನುಕೂಲ ಆಗಿದೆ ಅಂತ. ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ಟೈಮ್ ಕೊಡಿ. ಹೇಳಿ ಕೊಟ್ಟಿದ್ದಾರೆ, ನಾವು ಒಟ್ಟಾಗಿಲ್ಲ ಹೇಳಂಗಿಲ್ಲ, ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮ ಮನೆ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ರಿ, ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋನು? ಕೊಡಂಗಿಲ್ಲ ನೀವು. ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. 3 ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ಆಗಲಿ, ನಮ್ಮ ಸರ್ಕಾರ ವಂಚಿತ. ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರ್ಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ. ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ, ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದನ್ನ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ. ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತೇನೆ, ನಮ್ಮ ಕಷ್ಟ ಮುಂದೆ ಹೋಗ್ಲಿ. ಇವರಿಗೆ ಗೃಹ ಲಕ್ಷ್ಮಿ ಕೊಡ್ತಾರ, ಅವ್ರ ಮನ್ಯಾಗ ಅವ್ರ ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಇದ್ರಾಗ 90% ಇದೆಲ್ಲ ರೊಕ್ಕ. ಆಯ್ತು, ಮುಂದೆ ಹೋಗ್ಲಿ. ನಾ ಹೇಳ್ತೇನೆ ಬಿಡ್ರಿ. ಅಲ್ಲ, ಈ ಕಡೆ ಕೋಲು ಮುರಿಬಾರ್ದು, ಈ ಕಡೆ ಹಾವು ಸಾಯ್ಬಾರ್ದು. ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋದಂಗಿಲ್ಲ. ಅಲ್ಲ, ನೀವು ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ, ಅನಾನುಕೂಲ ಆಗಿದೆ, ಯೋಜನೆ ಬಂದ್ ಮಾಡ್ಬಿಡಿ. ಜನ ಕುಡಿಯಕ್ ಹೋಗ್ತಾ ಹೇಳ್ಬಿಡಿ. ನೀವು ಉತ್ತರ ಕೊಡ್ರಿ. ನಾವು ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು, ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ. ಕೊಟ್ಟಂಗ್ ಮಾಡಬೇಡ್ರಿ. ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಅಷ್ಟೇ ಹೇಳ್ಬೇಕಲ್ಲ. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ. ಇಷ್ಟ ಇರ್ರಿ. ಈಗ ಹೇಳಿರಿ 1,20,00,000 ಮಹಿಳೆಯರಿಗೆ ಯಾವ ಮಧ್ಯವರ್ತಿನೂ ಇಲ್ಲ ಇಲ್ಲಿ. ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ಮುಖಾಂತರ ವಿಧವಾ ವೇತನ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೊಡುವಂತ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಿಬಿಟಿ ಮುಖಾಂತರ ಮೇಡಮ್ ಆಮೇಲೆ ಮಾತಾಡಿ. ಮಂತ್ರಿಗಳು ಮಾತಾಡಿ, ನೀವು ಮಾತಾಡಿ. ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಧ್ಯಕ್ಷರ ಮುಖಾಂತರ. ಮಂತ್ರಿ ಅವರೇ ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಈಗ ಮಂತ್ರಿಗಳು
ಒಂದ್ ಸೆಕೆಂಡ್ ನೀವು ರಾಜ್ಯ ಪಂಚಾಯತ್ಗೆ ಮಾಡ್ತೇನೆ. ವಿಷಯ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಒಂದೊಂದು ಯೋಜನೆ ತರ್ತಾರೆ. ಪ್ರತಿಪಕ್ಷದವರು ಯೋಜನೆಯನ್ನು ಸರಿ ಅಂತ ಯಾವಾಗಲೂ ಹೇಳುವುದೇ ಇಲ್ಲ. ಹೇಳಿದ್ರೆ ನಿಮಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ತಾವು ವಿರೋಧ ಮಾಡಲೇಬೇಕು. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅವ್ರು ಬೇಗ ಮುಗಿಸಿ ಒಮ್ಮೆ. ಈ ಗೃಹಲಕ್ಷ್ಮಿ ಹಣೆ ಬರ ಹಿಂಗಾದ್ರ 10 kg ಅಕ್ಕಿ ಯಾವಾಗ ಕೊಟ್ರಿ ನೀವು? ದೊಡ್ಡ ಸ್ಟೇಜ್ ಮ್ಯಾಗ 10 kg ಅಕ್ಕಿ ಕೊಡೋದು ಎಲ್ಲಿ ಯಾರಿಗೆ ಕೊಟ್ರಿ? 10 ಕಾಳ ಅಕ್ಕಿ ಕೊಟ್ಟಿಲ್ಲ. 10 ಕಾಳ ಅಕ್ಕಿ ಕೊಟ್ಟಿಲ್ಲ. ನೀವು ದುಡ್ಡು ಕಳಿಸ್ತೀರಿ, ಅದನ್ನು ಅಲ್ಲೇ ಹೋಗತಿ, ನಿಮ್ಮ ಖಜಾನೆಗೆ ಬರ್ತದೆ. ತಿರುಗು ರಿಪೀಟ್ ಸುತ್ತ ಹಾಕಿ ಇಲ್ಲಿಗೆ ಬರ್ತದೆ. ಮತ್ತ ಆ ಯೋಜನೆಗಳನ್ನು ತಂದಿರಿ ನೀವು. ಮತ್ತೆ ಖಜಾನೆ ಬರುವಂತ ಯೋಜನೆಗಳನ್ನು ತಂದಿರಿ. ಸನ್ಮಾನ್ಯ ಅಧ್ಯಕ್ಷ, ಬಡವರಿಗೆ ಅನುಕೂಲ ಆಗುವಂತ ಯೋಜನೆಗಳನ್ನು ತಂದಿರಿ. ಕರ್ನಾಟಕದಲ್ಲಿ ಇಲ್ಲಿ ಕಾಣಿಸುತ್ತೆ. ಬಿಡ್ರಿ, ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಕಾಣಿಸ್ತಾ ಇದೆ. ಒಂದ್ ನಿಮಿಷ ಇವ್ರು ಏನ್ ಹೇಳಲಿಕ್ಕೆ ಕೊಟ್ಟಿದಾರಂದ್ರೆ ಇವ್ರು ಏನ್ ಹೇಳಲಿಕ್ಕೆ ಕೊಟ್ಟಿದಾರಂದ್ರೆ ಈ ರಾಜ್ಯದ ಹುಡುಕರು ಅನ್ನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಾಗಿಲ್ಲ ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ನಮ್ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತಂದ್ರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನೀವು ಪ್ರಣಾಳಿಕೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಕೇಳ್ಕೊಂಡು ಇಟ್ಕೊಂಡಿದ್ರಿ. ಪ್ರಣಾಳಿಕೆ ಒಳಗೆ ನಮಗೆ ಅಕ್ಕಿ ಕೊಡ್ಬೇಕಂತ ಕೇಳಿದ್ರಿ ಅವ್ರಿಗೆ. ನೀವು ಪತ್ರ ಬರ್ದ ನೆಪ ಹೇಳುದು ಬೇಡ. ನಿಮಗಿಲ್ಲ ಹಂಗ ಡೊಂಕ್ ಅಂತ ಹೇಳ್ಬೇಡ್ರಿ. ನಿಮಗ ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಆಗವಲ್ದು ಸರ್. ನಾವು ಪುಗ್ಸೆಟೆ ಕೇಳ್ತಿಲ್ಲ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಸರ್ಕಾರ ಮೇಲೆ ಹಾಕ್ತಿರಿ. ಆಯ್ತು, ಈಗ ಪ್ರತಿಪಕ್ಷ ನೀವು ಯೋಜನೆಗಳನ್ನು ತರೋದ್ರ ಏನು ಉಪಯೋಗ? ಓಕೆ. ಇನ್ನು ಕೊನೆಯದಾಗಿ ಯುವ ನಿಧಿ ನೀವು ತರೋ ಮುಂದ, ನೀವು ಘೋಷಣೆ ಮಾಡೋ ಮುಂದ ಪ್ರತಿಪಕ್ಷ ನಾಯಕರು ಮಾತಾಡ್ಲಿಕ್ಕಿದೆ, ಬೇಗ ಮುಗಿಸಿ. ಆಯ್ತಾಯ್ತು. ನಾ ಏನ್ ಬಾಳ ಮಾತಾಡಂಗಿಲ್ಲ. ಇಲ್ಲೇ ಅರ್ಧ ತಗೊಂಡ್ರಲ್ಲ. ಇಲ್ಲ, ಪ್ರತಿಪಕ್ಷ ನಾಯಕರು ಮಾತಾಡಂದ್ರೆ ಎಲ್ಲ ನಿಮ್ಗೆ ಒಂದು ಚಾನ್ಸ್ ಸಿಗ್ತದೆ. ಕೂತ್ಕೊಳ್ಳಿ. ಆಯ್ತು, ಬೇಗ ಮಾತಾಡಿ. ಅದೆಲ್ಲ ಗೊತ್ತಾಗ್ತದೆ ಲಕ್ಷ್ಮಣ್ ಸವದಿ ಅವರಿಗೆ. ಸುಮ್ಮನೆ ಮಾನ್ಯ ಅಧ್ಯಕ್ಷರೇ, ನೀವ ಪ್ರಾಮಾಣಿಕ ಹೇಳ್ರಿ. ಯುವ ನಿಧಿ ಘೋಷಣೆ ಮಾಡುವ ಮುಂದೆ, ಪ್ರಚಾರ ಸಭೆಯಲ್ಲಿ ಹೇಳುವ ಮುಂದೆ ಎಲ್ಲಾ ನಿರುದ್ಯೋಗಿಗಳಿಗೆ 3,000 1,500 ರೂಪಾಯಿ ಕೊಡ್ತೀನಂತ ಹೇಳಿದ್ರು ಇಲ್ಲೋ? ಡಿಪ್ಲೊಮಾದವ್ರಿಗೆ 1,500, ಡಿಗ್ರಿ ಆದವ್ರಿಗೆ 3,000. ಈಗ ಯಾಕೆ 6 ತಿಂಗಳ ಒಳಗ ಪಾಸ್ ಆದವ್ರು ಕೊಡಾತೀರಿ? ಈ 6 ತಿಂಗಳ ಒಳಗೆ ಪಾಸ್ ಆದವರು ನಿರುದ್ಯೋಗಿ ಹಂಗಾಕಾರ ಹೇಳ್ರಿ ನಮ್ಗೆ. ಅದು ನಮ್ಗೆ ಗೊತ್ತಾಗವಲ್ದ. ಆಗ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬಂದಿರ್ತಾರ. ಅವ್ರು ನೌಕರಿ ಹುಡ್ಕೊಳ್ಳೋಕೆ ಟೈಮ್ ಬೇಕೋ ಬೇಡ ಅವ್ರಿಗೆ? ಅವ್ರನ್ನ ಗುರುತಿಸಿ. ಯಾಕಂದ್ರೆ ಬಹಳ ಮಂದಿ ಇರಂಗಿಲ್ಲ. ಅವ್ರಿಗೆ ಎಟ್ಟ